ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಈ ಸುಮಾರು 4 ವರ್ಷಗಳಿಂದ ನಾವು ತರಬೇತಿ ಸಂಸ್ಥೆಯಲ್ಲಿ ಕೋಚಿಂಗ್ ಕೊಡ್ತಾ ಹೋಗ್ತೀವಿ. ಇದರಲ್ಲಿ 400 ಜನಕ್ಕೆ, ಇಲ್ಲಿವರೆಗೆ 400 ಜನಕ್ಕೆ ನಾವು ಫ್ರೀಯಾಗಿ ಕೋಚಿಂಗ್ ಕೊಟ್ಟಿವಿ. ಅದರಲ್ಲಿ ಸುಮಾರು 20 ಜನ ಸರ್ಕಾರಿ ಸೇವೆಯಲ್ಲಿ ಆಯ್ಕೆ ಆಗಿದ್ದಾರೆ. ಒಬ್ರು ಸಬ್ ಇನ್ಸ್ಪೆಕ್ಟರ್ PS ಆಗಿದ್ದಾರೆ, ಇಬ್ರು SDA ಮತ್ತೆ ಇಬ್ರು FD ಆಗಿದ್ದಾರೆ, 4 ಜನ ಟೀಚರ್ಸ್ ಆಗಿದ್ದಾರೆ, 15 ಜನ ಪೊಲೀಸ್ ಕೆಲಸಗಳು ಸರ್ಕಾರಿ ಸೇವೆಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಹಾಗೇನೆ ಈಗ ಮತ್ತೊಂದು ನಾವು ಸೀಟ್ ಒಂದು ಪರೀಕ್ಷೆ ಇರ್ತದೆ. ಅದರಲ್ಲಿ ಪ್ರಥಮ ಬಹುಮಾನ 15,000, ದ್ವಿತೀಯ ಬಹುಮಾನ 10,000, ತೃತೀಯ ಬಹುಮಾನ 5,000, ಉಳಿದ 10 ಜನಕ್ಕೆ ಸಮರ್ಕ ಬಹುಮಾನ ಕೊಡ್ತಾ ಹೋಗ್ತೀವಿ. ಮತ್ತೆ ಇಲ್ಲಾಂದ್ರೆ ಅದಕ್ಕೆ ಸ್ಪರ್ಧಾ ಪರೀಕ್ಷೆ ಬಂದ್ಬಿಟ್ಟಂತೆ ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಹೋಗ್ತೀವಿ. ಈ ರೀತಿ ಇರುತ್ತೆ. ಇದಕ್ಕೆ 28/12/2025 ಸರ್ಕಾರಿ ಬಾಲಕರ ಪ್ರೌಢಶಾಲೆ ಅಂಚೆ ಕಚೇರಿ ಹತ್ರ DCFS ಹತ್ರ ಇದೆಲ್ಲ, ಆ ಶಾಲೆಯಲ್ಲಿ ಪರೀಕ್ಷೆ ಇರುತ್ತೆ. ಇದಕ್ಕೆ ಪರೀಕ್ಷೆ ನೋಂದಣಿ ಮಾಡಿಸುವ ದಿನ 18ನೇ ತಾರೀಕಿಂದ ಹಿಡಿದು 20ರವರೆಗೆ ಇರುತ್ತೆ. 18ರಿಂದ 26ರವರೆಗೆ ಕಾಲಾವಕಾಶ ಇರುತ್ತೆ. ಅಷ್ಟರೊಳಗೆ ನೀವು ನೋಂದಣಿ ಮಾಡಿಸ್ಕೋಬೇಕಾಗುತ್ತೆ. ಹಾಗಾಗಿ ಇನ್ನ ಏನಂತಂದ್ರೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಬಹುದು, ಮತ್ತೆ ಫೋನ್ ಮುಖಾಂತರ ಸಂಪರ್ಕಿಸಿ ಅವ್ರು ನೋಂದಣಿ ಮಾಡಿಸ್ಕೊಳ್ಬಹುದು. ಈ ರೀತಿ ಇರುತ್ತೆ. ತರಬೇತಿ ಸಂಸ್ಥೆಗೆ ಬಂದು ನೋಂದಣಿ ಮಾಡಿಸ್ಕೊಂಡು ಹೋಗ್ಬೋದು, ಮತ್ತೆ ಫೋನ್ ಮುಖಾಂತರ ಫೋನ್ ಮಾಡಿ ನೋಂದಣಿ ಮಾಡಿಸೋಕೆ ಅವಕಾಶ ಇರುತ್ತೆ ಸರ್. ನಮ್ಮ ಸಂಸ್ಥೆಯಲ್ಲಿ ಬಹಳಷ್ಟು ಜನ ಸರ್, ಎಲ್ಲಾರು ಬಹಳಷ್ಟು ಪ್ರಬುದ್ಧ ಇರುವ ಒಂದು ಅಧ್ಯಾಪಕರು ಬರ್ತಾ ಹೋಗ್ತಾರೆ ಸರ್. ಹಾಗೇನೆ ನಮ್ಮ ಸಂಸ್ಥೆಯಲ್ಲಿ ಇಲ್ಲಿವರೆಗೆ ನಾವೇನು 4 ವರ್ಷ ಮಾಡಿದೆಲ್ಲ, ಯಾವುದೇ ರೀತಿಯಲ್ಲಿ ಇನ್ನೊಬ್ಬರಲ್ಲಿ ಎಂತಲ್ಲ ದಾನ ಆರತೆಯಲ್ಲಿ ಡೊನೇಟ್ ತಗೊಳ್ಳೋದೇ ಮಾಡ್ತಿದ್ವಿ. ಪ್ರಥಮ ವರ್ಷ ನಾವು ಅತಿ ಶಿಕ್ಷಕರ ಅಂದ್ರೆ ಗೆಸ್ಟ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡ್ತಿದ್ವಿ, ನಾನು ನನ್ನ ಹೆಂಡತಿ. ಆ ದುಡ್ಡಿನಿಂದ ಪ್ರಥಮ 2020ರಲ್ಲಿ ನಾವು ಫ್ರೀ ಕೋಚ್ ಕೊಟ್ಟಿವಿ. 2023ರಲ್ಲಿ ನಮ್ಮ ತಂದೆಯ ಹೊಲದಿಂದ, ಅಂದ್ರೆ ನಮ್ಮ ತಮ್ಮನವರು ಸಪೋರ್ಟ್ ಇಂದ ಮತ್ತು ನಮ್ಮ ತಂದೆಯ ಹೊಲದಿಂದ ಮೆಣಸಿಕಾಯಿ ಮಾರಿದ ದುಡ್ಡಿನಿಂದ 2023ರಲ್ಲಿ ನಾವು ಫ್ರೀ ಕೋಚಿಂಗ್ ಕೊಟ್ಟಿವಿ. 2024ರಲ್ಲಿ ನನ್ನ ಫ್ರೆಂಡ್ಸ್ ಸಹಕಾರದಿಂದ, ಮತ್ತೆ ನಮ್ಮ ಕಮಲರತ್ನ ಬಂತೇಜ್ ಅಂತ ಒಬ್ಬರು ಇದ್ದಾರೆ, ನಮ್ಮ ದೇವರಾಜ್ ಸಾರು, ದುರ್ಗಪ್ಪ ಸಾರು, ಇವ್ರ ಮುಖಾಂತರ. ಆಮೇಲೆ ನಮ್ಗೆ ಒಂದು ಟೈಮ್ನಲ್ಲಿ ನಮ್ಮ ಮುಂಡಿನಾರ ಸರ್ ಇದ್ದಾರೆ, ಲಿಡ್ಕರ್ ಅಧ್ಯಕ್ಷರು, ಅವ್ರಿಗೂ ನಮ್ಗೆ ಸ್ವಲ್ಪ ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ. ಮುಂಡಿನಾರ ಅಲ್ಲಿ ಮತ್ತೆ ಮಾರಾಯಣ ಅವರು, ಇವರು ಸಪೋರ್ಟ್ದಿಂದ, ಮುಖ್ಯವಾಗಿ ಕಮಲರತ್ನ ಬಂದೇಜಿ ಇವರ ಒಂದು ಸಹಕಾರದಿಂದ 2024ರಲ್ಲಿ ಕೋಚಿಂಗ್ ನಡೆಸ್ತೀವಿ. ಈ ವರ್ಷಗುಣ ಅದೇ ರೀತಿಯಲ್ಲಿ ರನ್ನಿಂಗ್ ಮಾಡ್ತಾ ಇದ್ದೀವಿ ಸರ್. ಈಗ ಸರ್ ಇಲ್ಲಿವರೆಗೆ ನಾವು 400 ಜನಕ್ಕೆ ನಾವು ಫ್ರೀ ಕೋಚಿಂಗ್ ಕೊಟ್ಟಿದ್ದೀವಿ ಸರ್. 400 ಜನದಲ್ಲಿ 20 ಜನ ಸರ್ಕಾರಿ ಸೇವೆಯಲ್ಲಿ ಆಯ್ಕೆ ಆಗಿದ್ದಾರೆ. 20ಕ್ಕಿಂತ ಜಾಸ್ತಿ ಜನ ಸರ್ಕಾರಿ ಸೇವೆಯಲ್ಲಿ ಆಯ್ಕೆ ಆಗಿದ್ದಾರೆ ಸರ್. ಹಾಗಾಗಿ ಈಗ ಸುಮಾರು ಜನ ನನಗೆ ಅಂದ್ರೆ ಅಕಸ್ಮಾತ್ ಸರ್, ನಮ್ಮ ಸಂಸ್ಥೆಗೆ ಯಾರಾದ್ರೂ ಏನಾದ್ರು ದೇಣಿ ಇಡೋರು ಅಂತ ನಮ್ಮ ಸಂಸ್ಥೆಗೆ ಕೊಡ್ಬೋದು ಸರ್. ಯಾಕಂದ್ರೆ ನಾವು ಇಲ್ಲಿವರೆಗೆ ಯಾರಿಗೆ ಬಾಯಿ ತೆಗೆದು ಕೇಳಿಲ್ಲ ಸಂಸ್ಥೆಯಿಂದ. ಅವ್ರ ಅಕಸ್ಮಾತ್ ಅವರು ಮನಸ್ಪೂರ್ವಕ ಒಪ್ಪಿ, ಯಾಕಂದ್ರೆ ಫ್ರೀ ಆಗಿ ಕೊಡ್ತಿದ್ವಲ್ಲ, ಅವ್ರಾಗಿ ಒಪ್ಪಿ ಕೊಟ್ರೆ ನಾವು ಅದಕ್ಕೆ ನಾವು ಅಡ್ಡಿ ಪಡಿಸಲ್ಲ ಸರ್, ಬಂದು ಅದಕ್ಕೆ ಸ್ವೀಕಾರ ಮಾಡ್ತಾ ಹೋಗ್ತೀವಿ. ಅದು ಮಾತಾಡಿದೆ ಸರ್. ಶೇಖರಪ್ಪ ಅವರು ನಮ್ಗೆ ಆತ್ಮೀಯ ಸ್ನೇಹಿತರು, ಜೊತೆಗೆ ಭೀಮರಾವ್ KS ಮತ್ತು IAS ಸ್ಟಡಿ ಸರ್ಕಲ್ ನ ನಿರ್ದೇಶಕರು. ಸೊ ಸಂಸ್ಥೆ ಬಗ್ಗೆ ನಾವು ಹೇಳ್ಬೇಕಾದ್ರೆ ಸುಮಾರು 4 ವರ್ಷಗಳಿಂದ ಈ ಸಂಸ್ಥೆ ನಿರಂತರವಾಗಿ ನಡೀತಾ ಇದೆ. ಸೊ ಈ ಸಂಸ್ಥೆ ಭೀಮರಾವ್ IAS ಮತ್ತು KS ಸ್ಟಡಿ ಸರ್ಕಲ್ ಅಂತ ಹೇಳಿ ಏನು ಈ ಹೆಸರಿನಲ್ಲಿ ಸ್ಥಾಪನೆ ಆಗಿದೆ ಅಲ್ವಾ, ನಮ್ಮ ಬಳ್ಳಾರಿಯಲ್ಲಿ ಅನೇಕ ಬಡ ವಿದ್ಯಾರ್ಥಿಗಳಿಗಾಗಿ ಸಂಸ್ಥೆ ಸ್ಥಾಪನೆ ಆಗಿದೆ. ಇದು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ, ಎಲ್ಲಾ ಸಮುದಾಯದ ವಿದ್ಯಾರ್ಥಿಗಳು ಕೂಡ ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ. ಸೊ ಹಂಗಾಗಿ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಹೇಳೋದೇನೆಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅನೇಕ ಬಡ ವಿದ್ಯಾರ್ಥಿಗಳಾಗಿರ್ಬೋದು, ಯಾವುದೇ ಸಮುದಾಯದ ವಿದ್ಯಾರ್ಥಿಗಳಾಗಿರ್ಬೋದು, ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ನಾವು ಧಾರವಾಡ, ಮೈಸೂರು, ಬೆಂಗಳೂರಿಗೆಲ್ಲ ಹೋಗಿ ಕೋಚಿಂಗ್ ತಗೊಳ್ಳಿಕ್ಕೆ ನಮ್ಗೆ ಆಗಲ್ಲ. ಇಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಬಡ ವಿದ್ಯಾರ್ಥಿಗಳಿಗಾಗಿ ಉಚಿತವಾಗಿ ತರಬೇತಿಯನ್ನ 4 ವರ್ಷಗಳಿಂದ ನೀಡ್ತಾ ಇದೆ ಅಲ್ವಾ. ನೀಡ್ತಾ ಇದೆ ಅಂದ್ರೆ ಅವ್ರು ಉಚಿತವಾಗಿ ತಮ್ಮ ಕುಟುಂಬದ ಆದಾಯದ ಮೂಲದಿಂದ, ತಮ್ಮ ವೈಯಕ್ತಿಕವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇದಕ್ಕೆ ಬಾಡಿಗೆ ಇರ್ಬೋದು, ಅದರ ನಿರ್ವಹಣೆ ಆಗಿರ್ಬೋದು, ಅಧ್ಯಾಪಕರಿಗೆ ಸಂಬಳ ಆಗಿರ್ಬೋದು, ಎಲ್ಲಾ ರೀತಿಯಿಂದ ಅವ್ರು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಏನ್ ಹೇಳೋದಂದ್ರೆ, ನಮ್ಮ ಜಿಲ್ಲೆಯಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ಇಂಥ ಒಂದು ಸಂಸ್ಥೆ ಇದೆ, ಈ ಸಂಸ್ಥೆಯಿಂದ ನೀವೆಲ್ಲರೂ ಉಪಯೋಗ ತಗೊಳ್ಬೇಕು, ನಮ್ಮ ಭವಿಷ್ಯವನ್ನು ಕಟ್ಕೊಳ್ಬೇಕು, ಸರ್ಕಾರಿ ಸೇವೆಗೆ ಸೇರ್ಬೇಕಾದ್ರೆ ಸೊ ಭೀಮರಾವ್ ಕೋಚಿಂಗ್ ಸೆಂಟರ್ ಏನಿದೆ ಅದು ನಿಜಕ್ಕೂ ನಮ್ಗೆಲ್ರಿಗೂ ಒಂದು ಒಳ್ಳೆಯ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಏನಪ್ಪಾ ಅಂತಂದ್ರೆ, ಈ ಸಂಸ್ಥೆಯಿಂದ 20ಕ್ಕೂ ಅಧಿಕ ಏನು ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, PDO ಇರ್ಬೋದು, SDA ಇರ್ಬೋದು, FDA ಇರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ಸ್ ಇರ್ಬೋದು, ಮತ್ತೆ ಟೀಚರ್ಸ್ ಇರ್ಬೋದು. ಅನೇಕ ವಿದ್ಯಾರ್ಥಿಗಳು ಏನಾಗಿದ್ದಾರೆ, ಈ ಸಂಸ್ಥೆಯಿಂದ ಉಚಿತವಾಗಿ ತರಬೇತಿಯನ್ನು ಪಡೆದು ಇವತ್ತು ರಾಜ್ಯ ಸರ್ಕಾರ ಸೇವೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಹಂಗಾಗಿ ನಾವು ಹೇಳೋದಿಷ್ಟೇ, ಈ ಜಿಲ್ಲೆಯಲ್ಲಿ ಪತ್ರಿಕಾ ಮಾಧ್ಯಮದ ಮೂಲಕ, ವಿದ್ಯುನ್ಮಾನದ ಮೂಲಕ ಇವತ್ತು ಈ ಪತ್ರಿಕಾ ಏನು ಗೋಷ್ಠಿಯನ್ನು ಕರೆದಿದ್ದಾರಲ್ವಾ. ಸೊ ಇದಕ್ಕೆ ಹೇಳೋದೇನಂದ್ರೆ, ಜಿಲ್ಲೆಯಲ್ಲಿ ಸಮಸ್ತ ಅನೇಕ ಜನ ವಿದ್ಯಾರ್ಥಿಗಳಿದ್ದಾರೆ. KS ಓದೋರಿದ್ದಾರೆ, IAS ಓದೋರಿದ್ದಾರೆ, PDO ಓದೋರಿದ್ದಾರೆ, ಟೀಚರ್ಸ್ ಓದೋರಿದ್ದಾರೆ. ಎಲ್ಲರೂ ಕೂಡ ಏನ್ ಮಾಡಬಹುದು, ಇಂಥ ಒಂದು ಸಂಸ್ಥೆಗೆ ನೀವು ಜಾಯಿನ್ ಆಗಿ ಇಲ್ಲಿ ತರಬೇತಿಯನ್ನು ಪಡೆದುಕೊಳ್ಳಿ. ಜೊತೆಗೆ ನಿಮ್ಮ ಭವಿಷ್ಯವನ್ನ ಕಟ್ಕೊಳ್ಳಿಕ್ಕೆ ಇದು ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಮೂಲಕ ನಾ ಈ ಮಾಹಿತಿಯನ್ನ ನೀಡಲಿಕ್ಕೆ ಬಯಸ್ತೇನೆ.
ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.